ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮಗಳ ಕಾರ್ಮಿಕರ ಸಂಘಟನೆಗಳ ಜಂಟಿ ಸಮಿತಿ ವತಿಯಿಂದ ಮೇ 20ರಿಂದ ಸಾರಿಗೆ ನೌಕರರ ಅನಿರ್ದಿಷ್ಟ ಅವಧಿ ಮುಷ್ಕರ ಹಮ್ಮಿಕೊಳ್ಳಲು ತೀರ್ಮಾನಿಸಲಾಗಿದೆ ಎಂದು ಸಮಿತಿಯ ಸದಸ್ಯರು ತಿಳಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಮೇ 20ರಿಂದ ಸಾರಿಗೆ ನೌಕರರ ಅನಿರ್ದಿಷ್ಟ ಅವಧಿ ಮುಷ್ಕರ ಹಮ್ಮಿಕೊಳ್ಳಲಾಗುತ್ತಿದೆ. ನಮ್ಮ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಮತ್ತು ವೇತನ ಭತ್ಯೆ ಸೇರಿದಂತೆ 26 ತಿಂಗಳ ಬಾಕಿ ಹಣ ಮತ್ತು ಫಾರಂ 4ರ ಇನ್ನಿತರೆ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಲಾಗುವುದು ಎಂದರು. ಇವತ್ತು ಇಲ್ಲಿ ನಾವು ಈ ಸಭೆಯನ್ನು ಕರೆದಿರೋದು ಮುಖ್ಯ ಕಾರಣ ಅಂದರೆ ನಮ್ಮ 4 ನಿಮ್ಗಳ 1.25 ಲಕ್ಷ ಕಾರ್ಮಿಕರ ಪ್ರಮುಖ ಬೇಡಿಕೆಗಳಾದಂತಹ 32 ತಿಂಗಳ ವೇತನ ಬಾಕಿ ಮತ್ತು 1/1/24ರಿಂದ ಏನು ಜಾರಿಗೆ ಬರಬೇಕಾಯಿತು ಹೊಸ ವೇತನ ಒಳಪಡಿಸಿದ 4 ವರ್ಷಗಳ ಒಪ್ಪಂದ, ಆ ಒಪ್ಪಂದವನ್ನು ಕಳೆದ 28 ತಿಂಗಳು ಕಳೆದರೂ ಕೂಡ ಇವತ್ತು ರಾಜ್ಯ ಸರ್ಕಾರ ಯಾವುದೋ ಒಂದು ಅಂತಿಮ ನಿರ್ಣಯಕ್ಕೆ ಬಂದಿಲ್ಲ. ಅದು ಕೂಡ ಒಮ್ಮೆ ಏಕಪಕ್ಷೀಯ 18/26ರಂದು ಏಕಪಕ್ಷ ಒಂದು ಆದೇಶವನ್ನು ಹೊರಡಿಸಿದೆ. ಅದನ್ನು ನಾವು ಇದುವರೆಗೂ ಕೂಡ ಯಾವುದೇ ಒಂದು ನಮ್ಮ ಬೇಡಿಕೆಗಳು ಇತ್ಯರ್ಥ ಆಗದ ಪ್ರಯುಕ್ತ ಮತ್ತು ನಮ್ಮ ಸರ್ಕಾರ ಜೊತೆ ಮಾತುಕತೆಗಳು ಯಾವುದೋ ಒಂದು ಪ್ರಗತಿಯನ್ನು ಕಾಣದಿರೋ ಪ್ರಯುಕ್ತ ಮತ್ತು ಅನಗತ್ಯವಾಗಿ ವಿಳಂಬ ಮಾಡ್ತಾಯಿದೆ. ಸಾಕಷ್ಟು ವಿಳಂಬ ಆಗಿದೆ. ಈ ವಿಳಂಬದ ಧೋರಣೆಯನ್ನು ಮತ್ತು ಅಲಕ್ಷ್ಯ ಧೋರಣೆಯನ್ನು ಮತ್ತು ಕಾರ್ಮಿಕರನ್ನು ಹತ್ತಿಕ್ಕುವಂತಹ ಧೋರಣೆ ಸರ್ಕಾರ ಏನಿದೆ ಅದರ ವಿರುದ್ಧವಾಗಿ ಇವತ್ತು ಜಂಟಿ ಕ್ರಿಯಾ ಸಮಿತಿ 29/4/26ರಂದು ಮುಖ್ಯಮಂತ್ರಿ ಸರ್ಕಾರಕ್ಕೆ ಒಂದು ಮುಷ್ಕರದ ನೋಟಿಸನ್ನು ಜಾರಿ ಮಾಡೋದ್ರ ಮೂಲಕ ಇದೇ 25/26ರಿಂದ ರಾಜ್ಯದ 4 ನಿಗಮಗಳಲ್ಲಿ 1.25 ಲಕ್ಷ ಕಾರ್ಮಿಕರು ಇವತ್ತು ಮುಷ್ಕರದ ಕರೆಗೆ ನಾವು ಕೊಟ್ಟಿದ್ದೇವೆ. ಅದು ಕೂಡ ನಡೆಯುತ್ತೆ. ಪ್ರಮುಖವಾದ ಬೇಡಿಕೆ ನಿಮ್ಮ ಗಮನಕ್ಕೆ ತರೋದೇನೆಂದರೆ, ನಮ್ಮ ಕಳೆದ 11/20ರಿಂದ ಏನು ಜಾರಿಗೆ ಬರಬೇಕಾಗಿತ್ತು ಅದು 23 ಜಾರಿಗೆ ಬಂದು 32 ತಿಂಗಳ ವೇತನ ಬಾಕಿಯನ್ನು ಅವರು ಸರ್ಕಾರ ಉಳಿಸ್ಕೊಂಡಿದೆ. ಅದರ ಬದಲಾಗಿ ಮೊನ್ನೆ 18/26ರಂದು ಏನು ಸರ್ಕಾರಿ ಆದೇಶ ಹೊರಡಿಸಿದೆ, ಅದರೊಳಗೆ ಕೇವಲ 26 ತಿಂಗಳ ವೇತನವನ್ನು ಕೊಡಬೇಕು ಅಂತ ಬಾಕಿಯನ್ನು ಕೊಡಬೇಕು ಅಂತೇಳಿ ಆದೇಶ ಹೊರಡಿಸಿದೆ. ಜೊತೆಗೆ ಇನ್ನೊಂದು ಪ್ರಮುಖವಾದ ಅಂಶ ಅಂದರೆ, ನಮ್ಮ ವೇತನ ಒಪ್ಪಂದಗಳು ಕಳೆದ 1980ರಿಂದಲೂ ಕೂಡ 4 ವರ್ಷಕ್ಕೊಮ್ಮೆ ಆಗುವಂಥ ಪದ್ಧತಿ ಇದೆ. ಅದು ಕಾನೂನುಬದ್ಧವಾದಂಥ ಪದ್ಧತಿ. ಅದನ್ನು ಬದಲಾಯಿಸಿ 18/26ರಲ್ಲಿ ಏನೊಂದು ಆದೇಶ ಹೊರಡಿಸಿದ್ದಾರೆ, ಆ ಆದೇಶದಲ್ಲಿ 1/4/25ರಿಂದ ನಾವು ಅದನ್ನು ಜಾರಿಗೆ ತರ್ತೇವೆ ಅಂತ ಒಂದು ಆದೇಶ ಹೊರಡಿಸಿದ್ದಾರೆ. ಅದು ನಮಗೆ ಒಪ್ಪಿಗೆ ಇಲ್ಲ. ಅದು ಕಾರ್ಮಿಕರದ್ದು ಒಪ್ಪಿಗೆ ಇಲ್ಲ. ಅದನ್ನು ನಮ್ಮದು ಏನಿದ್ರು 1/1/24ರಿಂದಲೇ ನಾವು ಬೇಡಿಕೆಯನ್ನು ಇಟ್ಟಿದ್ದೇವೆ. ಅದು 1/1/24ರಿಂದಲೇ 4 ವರ್ಷಗಳ ಅವಧಿಗೆ ಬರಬೇಕು ಅನ್ನೋ ಒತ್ತಾಯವನ್ನು ನಾವು ಮಾಡಿದ್ದೇವೆ. 18/26ರಂದು ಏನೊಂದು ಆದೇಶ ಮಾಡಿಸಿ ಅದು ಸಂಪೂರ್ಣವಾದ ಏಕಪಕ್ಷೀಯವಾಗಿ ಘೋಷಣೆ ಮಾಡಿದಂಥ ಒಂದು ಆದೇಶ ಅದನ್ನು ನಾವು ಒಪ್ಪಳಿಗೆ ತಯಾರಿಲ್ಲ ತಿರಸ್ಕಾರ ಮಾಡಿದ್ದೇವೆ. ಆ ಪ್ರಯುಕ್ತ ಇವತ್ತು ನಾವು ಪ್ರಮುಖವಾದ 4 ಬೇಡಿಕೆಗಳನ್ನು ಇವತ್ತು ನಾವು ಸರ್ಕಾರ ಮುಂದೆ ಇಟ್ಟಿದ್ದೇವೆ. ಅದು 32 ತಿಂಗಳ ವೇತನ ಬಾಕಿ, 26 ತಿಂಗಳ ಬದಲಾಗಿ ಇನ್ನು 12 ತಿಂಗಳು ಏನು ಕೊಡಬೇಕು ಅದನ್ನು ಸಾರಿಗೆ ಸಂಸ್ಥೆಗಳು ಬಳಸ್ಕೊಂಡು ಕೊಡಬೇಕಾಗುತ್ತೆ ಅನ್ನುವಂಥ ವಿಷಯವನ್ನು ಇಟ್ಟಿದ್ದೇವೆ. ಜೊತೆಗೆ 1/1/24ರಿಂದ 4 ವರ್ಷಗಳ ಅವಧಿಗೆ ನಾವೇನು 25% ವೇತನ ಹೆಚ್ಚಳವನ್ನು ಕೇಳಿದ್ದೇವೆ. ಅದು ನ್ಯಾಯಯುತವಾದಂಥ ಹೆಚ್ಚಳ. ಯಾಕಂದರೆ ಇವತ್ತು ಬೆಳೆವಾಸಿಗಳು ಮತ್ತು ಇತರೆ ನಿಗಮಗಳ ವೇತನಗಳ ಪರಿಗಣಿಸಿದರೆ ನಾವು 25% ಕೇಳೋದೇನು ಭಾಳಷ್ಟು ಹೆಚ್ಚೇನಿಲ್ಲ. ಅದು ನ್ಯಾಯಯುತವಾಗಿ ನಾವು ಕೇಳಿದ್ದೇವೆ. ಅದನ್ನು ಜಾರಿ ಕೊಡಬೇಕಾಗುತ್ತೆ. ಮತ್ತು 4 ವರ್ಷಗಳ ಒಪ್ಪಂದ 24 ಆಗಬೇಕಾಗುತ್ತೆ. ಜೊತೆಗೆ ಇನ್ಕ್ರಿಮೆಂಟ್ಗಳು ಮತ್ತು ವೇತನ ಭತ್ಯೆಗಳು ಅದು ಕೂಡ ಪರಿಷ್ಕರಣೆ ಆಗಬೇಕಾಗುತ್ತೆ. ಪ್ರಮುಖವಾದ 4 ಬೇಡಿಕೆ ಇಟ್ಟು ಸರ್ಕಾರ ಮುಂದೆ ಇಟ್ಟಿದ್ದೇವೆ. ಅದು ಕೂಡ 7 ಮುಂಚೆದ್ದು ಮಾತುಗಳಾಯಿತು ಸಾರಿಗೆ ಮಂತ್ರಿಗಳ ಮುಂದೆ ಮತ್ತು ಆಡಳಿತ ವರ್ಗಗಳ ಮುಂದೆ ಅದು ಮಾತುಕತೆ ಆಗಿದೆ. ಆದರೂ ಕೂಡ ಅದು ಫಲಪ್ರದ ಆಗಿಲ್ಲ. ಯಾಕೆಂದರೆ ಅವರು ಕೇವಲ ಕಳೆದ 29/4ರಲ್ಲಿ ಏನು ನಡೆದ ಸಭೆಯಲ್ಲಿ ಸಾರಿಗೆ ಮಂತ್ರಿಗಳು ಕೇವಲ 7% ಮಾತ್ರ ಕೊಡ್ತೀವಿ ಅಂತ ಅದನ್ನು ಮ್ಯಾನೇಜ್ಮೆಂಟ್ ಅವರು ಸಾರಿಗೆ ಮಂತ್ರಿಗಳು ಹೇಳ್ತಾರೆ. ನೀವು ಕೂಡ ಕಣ್ಣಿನ ಸಮಸ್ಯೆ ಎದುರಿಸ್ತಾ ಇದ್ದೀರಾ? ಎಲ್ಲಿ ಚಿಕಿತ್ಸೆ ಪಡೆಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಮತ್ತೆ ಯಾಕೆ ತಡ? ಕಲಬುರಗಿ ಜಿಲ್ಲೆಯ ಪ್ರಸಿದ್ಧ ಶ್ರೀ ಸಿದ್ದರಾಮೇಶ್ವರ ಐ ಆಸ್ಪತ್ರೆಗೆ ಭೇಟಿ ನೀಡಿ ಕಲ್ಯಾಣ ಕರ್ನಾಟಕ ಭಾಗದ ಖ್ಯಾತ ನುರಿತ ವೈದ್ಯರಾದ ಡಾಕ್ಟರ್ ವಿಶ್ವನಾಥ್ ರೆಡ್ಡಿ ಅವರ ನೇತೃತ್ವದಲ್ಲಿ ಖ್ಯಾತ ಅನುಭವಿ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ಕಣ್ಣಿನ ಪರೀಕ್ಷೆ, ಹೊಲಿಗೆ ರಹಿತ ಶಸ್ತ್ರಚಿಕಿತ್ಸೆ, ಪೊರೆ ಆಪರೇಷನ್, ಲೇಸರ್ ಇಂಜೆಕ್ಷನ್ ರಹಿತ ಶಸ್ತ್ರಚಿಕಿತ್ಸೆ, ಸಕ್ಕರೆ ಕಾಯಿಲೆ ಇರುವವರಿಗೆ ಲೇಸರ್ ಚಿಕಿತ್ಸೆ, ದೂರದೃಷ್ಟಿ ದೋಷ ಹಾಗೂ ಸಮೀಪ ದೃಷ್ಟಿ ದೋಷ ಸಮಸ್ಯೆಗೆ ಮುಕ್ತ ಪರಿಹಾರ, ಕನ್ನಡಕದ ಸೌಲಭ್ಯ, ಕಾಂಟ್ಯಾಕ್ಟ್ ಲೆನ್ಸ್ ಅಳವಡಿಕೆ ಸೇರಿದಂತೆ ಕಣ್ಣಿಗೆ ಸಂಬಂಧಿಸಿದ ಎಲ್ಲ ರೀತಿಯ ರೋಗದ ಚಿಕಿತ್ಸಾ ಸೌಲಭ್ಯ ಒಂದೇ ಸೂರಿನಡಿ. ಗ್ರಾಮೀಣ ಭಾಗದ ವಯಸ್ಕರಿಗೆ, ಬಡ ಜನರಿಗೆ ನೆರವು ಆಗಲು ಶ್ರೀ ಸಿದ್ದರಾಮೇಶ್ವರ ಐ ಆಸ್ಪತ್ರೆಯ ಶಾಖೆಗಳು ಕಲಬುರಗಿ, ಸೇಡಂ, ಕಮಲಾಪುರ್, ಸುಲೇಪೇಟದಲ್ಲಿ ಕೂಡ ಲಭ್ಯವಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಸಿದ್ದರಾಮೇಶ್ವರ ಐ ಆಸ್ಪತ್ರೆ, ಸೆಂಟ್ರಲ್ ಬಸ್ ಸ್ಟ್ಯಾಂಡ್ ಮುಂಭಾಗ, ಶಾಂತಿನಗರ, ಕಲಬುರಗಿ. ಫೋನ್ ನಂಬರ್ 72096262622ಗೆ ಸಂಪರ್ಕಿಸಿ.